ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಳ್ಳುವಂತ ಯಾವ ಕೆಲಸನೂ ಮಾಡಲಿಲ್ಲ ನೀವು. ಅದನ್ನು ವಾಪಸ್ ತೆಗೆಸಿದ್ರಿ ನೀವು, ಅದನ್ನು ಕೊಡೋದು ನಿಲ್ಲಿಸ್ಬಿಟ್ರಿ ನೀವು. ಗ್ರಾಮೀಣ ಭಾಗಕ್ಕೆ ಏನು ಮಾಡಲಿಲ್ಲ ನೀವು. ಇವಾಗ 125 ದಿನ ಕೂಲಿನ ಇನ್ಕ್ರೀಸ್ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಬೆರಳು ತೋರಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೆದಿದ್ರಿ. ನಿಮ್ಗೆ ಹೇಳ್ಕೊಳಕ್ಕೆ ಸಾಧನೆ ಏನಿಲ್ಲ. 24 ಗಂಟೆ ಕೇಂದ್ರ ಸರ್ಕಾರನ ಬೈಬೇಕು, ಟ್ಯಾಕ್ಸು ಡೆವಲ್ಯೂಷನ್ ನಮಗೆ ತೊಂದರೆ ಆಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಬರೀ ಸುಳ್ಳು ಹೇಳ್ತೀರಿ ನೀವು. ಇವ ರಾಜ್ಯದ ಒಂದು ಫೈನಾನ್ಸ್ ಮಿನಿಸ್ಟರ್ ಇದ್ರಿ. ಫೈನಾನ್ಸ್ ಕಮಿಷನ್ 14 ಫೈನಾನ್ಸ್ ಕಮಿಷನ್ ಇರ್ಬೋದು, 15 ಫೈನಾನ್ಸ್ ಕಮಿಷನ್ ಇರ್ಬೋದು, ಅಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಅಲ್ಲಿ ಪ್ರತಿನಿಧಿಗಳಿರ್ತಾರೆ. ಅಲ್ಲಿ ಟ್ಯಾಕ್ಸ್ ಅನ್ನು ಯಾವ ರೀತಿ ಡಿವೈಡ್ ಮಾಡಬೇಕು ಅನ್ನೋದು ಬೇಸ್ಡ್ ಆನ್ ಪಾಪ್ಯುಲೇಷನ್ ಅಂತ ಮಾಡಬೇಕು ಅಂತ ಹೇಳಿ ಅಲ್ಲಿ ಒಮ್ಮತದ ತೀರ್ಮಾನ ಆಗಿದೆ. ಇದನ್ನ ಬೇರೆ ಕಾಂಗ್ರೆಸ್ಸಿನ ಯಾವ ರಾಜ್ಯಗಳು ಕೂಡ ವಿರೋಧಿಸಲಿಲ್ಲ. ಈಗ ನೀವು ಬಂದ್ಬಿಟ್ಟು ನಮಗೆ ಕಮ್ಮಿ ಆಯ್ತು ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತ ಹೇಳ್ತೀರಿ. ಅಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಸಂಪತ್ತನ್ನ ಅದನ್ನ ಪಾಲನ ಕೊಡಬೇಕು ಅಂತ ಹೇಳುವಂಥದ್ದನ್ನ ನೀವು ಅವತ್ತು ಯಾಕೆ ಒಪ್ಕೊಂಡು ಬಂದ್ರಿ? ಈಗ ನೆಕ್ಸ್ಟ್ 16 ಫೈನಾನ್ಸ್ ಕಮಿಷನ್ ಬರುತ್ತೆ, ಅಲ್ಲಿ ಹೋಗಿ ಮಾತಾಡಿ. 3 ಹೊತ್ತೂ ಕೂಡ ಕೇಂದ್ರ ಸರ್ಕಾರವನ್ನ ಬೈಯುವಂತ ಕೆಲಸ ಮಾಡ್ತಿದ್ರಿ. ಮಾನ್ಯ ಸಿದ್ದರಾಮಯ್ಯನವರು, ನಿಮಗೆ ಒಂದು ಕಡೆ ಪ್ರಶ್ನೆಯನ್ನು ಕೇಳ್ತೀನಿ. ನೀವಿವತ್ತು ಕೇಂದ್ರ ಸರ್ಕಾರವನ್ನ ಬೈಯೋದಕ್ಕೋಸ್ಕರ, ಅವ್ರನ್ನ ಖಂಡಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೆದಿದ್ದೀರಲ್ಲ, ಇದು ಕಾನೂನಿನಲ್ಲಿ ನಿಮಗೆ ಅವಕಾಶ ಇದೆ ಅಂತಂದ್ರೆ ಸ್ಥಳೀಯ ಸಂಸ್ಥೆಯಲ್ಲಿ ಒಂದು ಗ್ರಾಮ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಅಲ್ಲೂ ಏನು ಕಾಂಗ್ರೆಸ್ ಸರ್ಕಾರನೇ ಇಲ್ವಲ್ಲ, ಬೇರೆ ಕಡೆ ಬಿಜೆಪಿ JDS ಸರ್ಕಾರನೂ ಇದೆಯಲ್ಲ. ನಿಮ್ಮ ನೀತಿಯ ಬಗ್ಗೆ, ನೀವು ಅಭಿವೃದ್ಧಿ ವಿರೋಧಿ ಧೋರಣೆ ಬಗ್ಗೆ, ಅಭಿವೃದ್ಧಿಗೆ 5 ರೂಪಾಯಿ ಕೊಡ್ತಾ ಇರುವ ನಿಮ್ಮ ಮನಸ್ಥಿತಿಯ ಬಗ್ಗೆ, ನಿಮ್ಮ ಸರ್ಕಾರ ಬಿಕಾರಿಯಾಗಿದೆ, ದಿವಾಳಿಯಾಗಿದೆ, ಜನಕ್ಕೆ ಏನು ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಗ್ರಾಮ ಪಂಚಾಯಿತಿಯಿಂದ ಮಹಾನಗರ ಪಾಲಿಕೆವರೆಗೂ ಕೂಡ ಇದೇ ಕಾನೂನು ಸಂವಿಧಾನ ಕೊಟ್ಟಿರುವಂತ ಹಕ್ಕನ್ನು ಬಳಸಿಕೊಂಡು ನಿಮ್ಮ ಮೇಲೆ ಖಂಡನಾ ನಿರ್ಣಯವನ್ನು ಮಂಡಿಸಲಿಕ್ಕೆ, ಅಧಿವೇಶನವನ್ನು ಕರೀಲಿಕ್ಕೆ ಹೊರಟ್ರೆ ಏನಾಗ್ಬೋದು ಸರ್ ಪರಿಸ್ಥಿತಿ? ನೀವು ಕಾನೂನು ಪದವೀಧರರಾಗಿ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ, ಒಂದು ಯೋಜನೆಯನ್ನು ವಿರೋಧಿಸೋಸ್ಕರ ನೀವು ಒಂದು ಅಧಿವೇಶನನ ಕರಿತಾ ಇದ್ದೀರಿ. ರಾಜ್ಯಪಾಲರು 2 ಲೈನ್ ಹೋದ್ರಲ್ಲ, ಸದನದಲ್ಲಿ ಕೂತ್ಕೊಳ್ಳಿ, ಈ ಯೋಜನೆ ಯಾವ ರೀತಿ ಜನಕ್ಕೆ ತೊಂದರೆಯನ್ನು ಮಾಡ್ತಾ ಇದೆ ಅನ್ನೋದನ್ನ ನೀವು ಹೇಳಿ. ಬಿಜೆಪಿ ಅವರು JDS ಅವರು ನಮ್ಮವರು ಹೇಳ್ತಾರೆ ಇದು ಯಾವ ರೀತಿ ಅನುಕೂಲವನ್ನು ಕಲ್ಪಿಸುತ್ತದೆ ಅಂತ ಹೇಳ್ಬಿಟ್ಟು, ಇದನ್ನ ಬಿಟ್ಟು ರಾಜ್ಯಪಾಲರನ್ನ ಅಡ್ಡ ಹಾಕುವಂಥದ್ದು, ಅವ್ರ ಮೇಲೆ ಕೈ ಮಾಡಕ್ ಹೋಗುವಂಥದ್ದು, ಅವ್ರ ಮೇಲೆ ನೀವು ದುಂಡಾವರ್ತನೆಯನ್ನ, ಗೂಂಡಾಗಿರಿಯನ್ನ ತೋರುವಂಥದ್ದು ಇದೆಯಲ್ಲ, ಇದು ಕೆಟ್ಟ ಮೇಲ್ಪಂಕ್ತಿಯನ್ನು ಹಾಕೊಡ್ತಾ ಇದೆ. ಸಿದ್ದರಾಮಯ್ಯನವರೇ, ನೀವು ದೇವರಾಜ ಅರಸೋರಿಗಿಂತ 4 ದಿನ ಜಾಸ್ತಿ ಅಧಿಕಾರದಲ್ಲಿ ಇದ್ದೀರಿ ಅನ್ನೋದು ಒಂದು ಬಿಟ್ಟರೆ ನಿಮ್ದು ಏನು ಸಾಧನೆ ಇಲ್ಲ. ದೇವರಾಜ ಅರಸೋರು ತೀರ್ಕೊಂಡು ಹೆಚ್ಚು ಕಡಿಮೆ 43 ವರ್ಷ ಆಯ್ತು. ಆದ್ರೆ ಜನ ಇವತ್ತು ನೆನಪು ಮಾಡ್ಕೊಳ್ತಾರೆ. ಆದ್ರೆ ಇವತ್ತು ಕರ್ನಾಟಕದ ಜನ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವತ್ತು ತೊಲಗೋಗುತ್ತೋ, ಸಿದ್ದರಾಮಯ್ಯನವ್ರು ಯಾವತ್ತು ತೊಲಗೋಗ್ತಾರ ಅಂತ ಕಾಯ್ತಾ ಇದ್ದಾರೆ. ಆ ಒಂದು ಜನರಲ್ಲಿರುವಂಥ ಆಕ್ರೋಶ ಇದೆಯಲ್ಲ, ಅದನ್ನು ಇನ್ನೂ ಹೆಚ್ಚು ಮಾಡೋ ರೀತಿಯಲ್ಲಿ ಇವತ್ತು ವರ್ತನೆ ಮಾಡಿದರೆ ಇದು ಇಡೀ ದೇಶದಲ್ಲಿ ಕರ್ನಾಟಕ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನೀವು ಮತ್ತು ನಿಮ್ಮ ಸರ್ಕಾರ, ನಿಮ್ಮ ಶಾಸಕರು ನಡ್ಕೊಂಡಿದ್ದಾರೆ.